ಕಳೆದ ವರ್ಷ ಅಮೆರಿಕದ ಸರ್ಕಾರ ಎಲ್ಲ mRNA ಲಸಿಕಾ ತಯಾರಿಕಾ ಕಂಪನಿಗಳ ಫಂಡಿಂಗ್ ಅನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮಾಡರ್ನಾ ಮತ್ತು ಫೈಜರ್ ಸೇರಿದಂತೆ ಸುಮಾರು 12 ದೊಡ್ಡ ಕಂಪನಿಗಳ $500 ಮಿಲಿಯನ್ ಮೊತ್ತದ ಪ್ರಾಜೆಕ್ಟ್ಗಳನ್ನ ಸರ್ಕಾರ ಈಗ ಬಂದ್ ಮಾಡಿದೆ. ಈ ಲಸಿಕೆಗಳಿಂದ ಹೃದಯದ ಸಮಸ್ಯೆ, ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಆಟೋ ಇಮ್ಯೂನ್ ರಿಯಾಕ್ಷನ್ಗಳು ಕಂಡುಬರುತ್ತಿವೆ ಅಂತ ಅಮೆರಿಕದ ಹೆಲ್ತ್ ಸೆಕ್ರೆಟರಿಯೇ ಬಹಿರಂಗವಾಗಿ ಹೇಳಿದ್ದಾರೆ. ಇನ್ನೂ ಶಾಕಿಂಗ್ ಅಂದ್ರೆ ಫೈಜರ್ ಕಂಪನಿಯ ಮಾಜಿ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಮೈಕಲ್ ಏಡನ್ ಅವರು ಈ ಕೋವಿಡ್ ಲಸಿಕೆಯ ಪ್ರತಿಯೊಂದು ಮಾಲಿಕ್ಯೂಲ್ ಅನ್ನ ಜನರಿಗೆ ಹಾನಿ ಮಾಡುವ ಉದ್ದೇಶದಿಂದಲೇ ವಿನ್ಯಾಸಗೊಳಿಸಲಾಗಿತ್ತು ಎಂಬ ಭಯಾನಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಾರ್ಚ್ 2026ರಲ್ಲಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಒಂದು ಮಹತ್ವದ ಸೂಚನೆ ನೀಡಿದೆ. ಲಸಿಕೆಯ ಸೈಡ್ ಎಫೆಕ್ಟ್ಗಳಿಂದ ತೊಂದರೆಗೊಳಗಾದವರಿಗೆ ಅಥವಾ ಮೃತಪಟ್ಟವರಿಗೆ ಪರಿಹಾರ ನೀಡಲು ನೋ ಫಾಲ್ಟ್ ಕಾಂಪನ್ಸೇಷನ್ ಪಾಲಿಸಿಯನ್ನ ರೂಪಿಸಲು ಆದೇಶ ನೀಡಿದೆ. ಈಗ ಮೂಡುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಕೋವಿಡ್ ಲಸಿಕೆ ನಿಜವಾಗಿಯೂ ಒಂದು ಎಕ್ಸ್ಪರಿಮೆಂಟ್ ಆಗಿತ್ತಾ? ಜನರ ಪ್ರಾಣ ಹೋದ ಮೇಲೆ ಹಣ ನೀಡಿದ್ರೆ ಆ ಜೀವಗಳು ಮರಳಿ ಬರುತ್ತಾ? ಸರ್ಕಾರ ಮತ್ತು ದೊಡ್ಡ ಕಂಪನಿಗಳು ತಮ್ಮ ತಪ್ಪುಗಳನ್ನ ಮುಚ್ಚಿಡಲು ಪ್ರಯತ್ನ ಮಾಡ್ತಾ ಇದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ರೀತಿಯ ಮತ್ತಷ್ಟು ಮಾಹಿತಿಗಳಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.